5 ಏನದು ಇನ್ನೂ 5 ವರ್ಷಗಳ ಕಾಲ ರೇಷನ್ ಅನ್ನ ಫ್ರೀ ಕೊಡೋ ಯೋಜನೆ ಮುಂದುವರಿಸೋದು, 70 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷದವರೆಗೂ ಕೂಡ ಹೆಲ್ತ್ ಕವರ್ ಕೊಡೋದು, ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜೊತೆಗೆ ಸ್ಟಾರ್ಟ್ಅಪ್ ಗಳಿಗೆ ಉತ್ತೇಜನ ಕೊಡೋದು, 33% ವುಮೆನ್ ರಿಸರ್ವೇಶನ್ ಬಿಲ್ ನಾವು ಜಾರಿಗೆ ತಂದಿದ್ದೀವಿ, ಅದು ಇಂಪ್ಲಿಮೆಂಟ್ ಕೂಡ ಆಗುತ್ತೆ ಅಂತ ಹೇಳೋದು, ಇದೆಲ್ಲ ಲೈಫ್ ಈಸಿ ಮಾಡೋದಲ್ವಾ, ಜೀವನವನ್ನ ಸರಳಗೊಳಿಸೋದಲ್ವಾ ಇದೆಲ್ಲ ಅಂತ ಹೇಳಿ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾದ್ರೆ, ಈಗ ಎರಡೂ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿವೆ. ಬಟ್ ಎರಡೂ ಪಕ್ಷಗಳು ಕೊಟ್ಟಿರೋ ಗ್ಯಾರಂಟಿಯಲ್ಲಿ ಒಂದು ಬೇಸಿಕ್ ವ್ಯತ್ಯಾಸಗಳು ಏನಿದೆ ಅಂತಂದರೆ, ಒಂದು ನಿರಂಜನ್ ಅವ್ರು ಹೇಳಿದಾಗೆ ಒಂದು ನಿಮ್ಮ ಕೈಗೆ ದುಡ್ಡು ಕೊಟ್ಟು ಇಮಿಡಿಯೇಟಾಗಿ ನಿಮ್ಮನ್ನು ಲಕ್ಪತಿ ಮಾಡಿಬಿಡೋದು, ಆಮೇಲೆ ಅದು ದುಡ್ಡು ಹೆಂಗೆ ಖರ್ಚಾಗುತ್ತೋ ಗೊತ್ತಾಗಲ್ಲ. ಇನ್ನೊಂದು ನಿಮ್ಮನ್ನು ಎಂಪವರ್ ಮಾಡುವಂಥದ್ದು ಅಥವಾ ನಿಮಗೆ ಅಥವಾ ಜನಕ್ಕೆ ಶಕ್ತಿ ಕೊಡುವಂಥದ್ದು, ಅವರು ಅದನ್ನು ದುಡಿಯೋ ಹಾಗೆ ಮಾಡ್ಕೊಳ್ಳೋವಾಗೆ. ಈಗ ಅವರಿಗೆ ಡ್ರೋನ್ ಕೊಡೋದ್ರಿಂದ ಅವರು ಅದು ರೆಗ್ಯುಲರ್ ಆಗಿ ಅವರಿಗೆ ಇನ್ಕಮ್ ಬರೋ ಥರ, ಅದೊಂದು ಉದ್ಯೋಗದ ಥರ ಅವರಿಗೆ ಸೃಷ್ಟಿಯಾಗತ್ತೆ ಹೊರತು ಅವ್ರ ಕೈಗೆ ದುಡ್ಡನ್ನು ಕೊಡಲ್ಲ. ಸೊ ಹಾಗೆ ಬೇರೆ ಬೇರೆ ಯೋಜನೆಗಳು ಹಾಗೆ ಇದೆ. ಈಗ ಫ್ರೀ ಅಕ್ಕಿ ಕೊಡೋದು ಬಿಟ್ಟರೆ ಮೋಸ್ಟ್ ಆಫ್ ದಿ ಯೋಜನೆಗಳು, ಈಗ ಫ್ರೀ ಕರೆಂಟನ್ನು ನಮ್ಮಲ್ಲಿ ಕೊಡ್ತಾ ಇದ್ದಾರೆ, ಮೋದಿ ಅವರು ಕೂಡ ಫ್ರೀ ವಿದ್ಯುತ್ತನ್ನು ಘೋಷಣೆ ಮಾಡಿದ್ದಾರೆ. ಬಟ್ ಎರಡು ಕಾನ್ಸೆಪ್ಟ್ ಎರಡು ಬೇರೆ ಬೇರೆ. ಅವರು ನಿಮ್ಮ ಮನೆಗೆ ಅವ್ರದ್ದು ಸ್ವಲ್ಪ ಏನು ಹಣ ತಗೊಂಡು ಅದರಲ್ಲಿ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟು ಅವರಿಗೆ ಸೋಲಾರ್ ಹಾಕಿ ಅದರ ಮೂಲಕ ಅವರಿಗೆ ಫ್ರೀ ಕರೆಂಟ್ ಹೊರತು ಫ್ರೀಯಾಗಿ ಬಂದಿರೋ ಕರೆಂಟನ್ನು ನಿಮಗೆ ಕೊಡುವಂಥ ವ್ಯವಸ್ಥೆ ಇಲ್ಲ ಅವರ ಯೋಜನೆ. ಅಂದರೆ ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೂ ಕೂಡ ಅಂದರೆ ಅದರಲ್ಲಿ ಜನರದ್ದು ಕೂಡ ಭಾಗಿದಾರಿಕೆ ಇರುತ್ತೆ. ಅವರು ಅವರ ಮನೆಗೆ ಸೋಲಾರ್ ಹಾಕ್ಸ್ಕೋಬೇಕು, ಅವ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಆ ಸೋಲಾರನ್ನು ಕ್ಲೀನ್ ಮಾಡಬೇಕು, ಆಗಾಗ ಸೋಲಾರ್ ಪ್ಯಾನಲ್ ಅನ್ನು. ಅಂದರೆ ಅವರು ನಂದು ಭಾಗಿದಾರಿಕೆಯಲ್ಲಿ ನಾವು ಇಂಪ್ಲಿಮೆಂಟೇಷನ್ ಅಲ್ವಾ ಅಂತ ಹೇಳಿ. ಇಂಪ್ಲಿಮೆಂಟೇಷನ್ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಎಲ್ಲ ಕಡೆ ಇದ್ರ ಪ್ರಸ್ತಾಪ ಇತ್ತು. ಇಲ್ಲ ಸೋಲಾರ್ದು ಲಾಸ್ಟ್ ಬಜೆಟ್ ಅಲ್ಲಿ ಅಂದ್ರೆ ಈ ಮೊನ್ನೆ ಬಜೆಟ್ ಅಲ್ಲಿ ಅಂದ್ರೆ ರಾಮ ಮಂದಿರ ಆದಾಗ ಅದು ರಾಮ ಸೂರ್ಯವಂಶದವನಾಗಿರೋದ್ರಿಂದ ಆ ದೃಷ್ಟಿಯಲ್ಲಿ ಅದನ್ನ ಅವಾಗ ಅನೌನ್ಸ್ ಮಾಡಿದ್ರು. ಬಟ್ ಈಗ ಆಲ್ರೆಡಿ ಕೇರಳದಲ್ಲಿ ಇದ್ರದ್ದು ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ಯಾವಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಯೋಜನೆ ಕೊಟ್ಟರು ಅದನ್ನ ಸ್ಟೇಟ್ ಗೌರ್ಮೆಂಟೇ ಥ್ರೂನೇ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಆಯಾ ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಕೇರಳದಲ್ಲಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿದೆ. ನಿನ್ನೆ ತನಕ ಕೇರಳದಲ್ಲಿದ್ದೆ, ನಾನೇ ನೋಡಿದ್ದೀನಿ ಇಂಪ್ಲಿಮೆಂಟೇಷನ್. ಅಂದರೆ ವರ್ಚುವಲಿ ಸೋಲಾರನ್ನು ಅಳವಡಿಸ್ತಾ ಇದ್ದಾರೆ, ಆ ಲೆವೆಲ್ಗಿದೆ. ಅಂದರೆ ಆಯಾ ಗೌರ್ಮೆಂಟಿನ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಬಟ್ ಮೇಜರ್ಲಿ ಕಾಂಗ್ರೆಸ್ನವ್ರಿಗೆ ಕೇಳ್ತಾ ಇರೋದು ನಿರುದ್ಯೋಗ ಸಮಸ್ಯೆ ಹೋಗ್ಲಾಡಿಸ್ತೀವಿ ಅಂದ್ರೆ ಬಟ್ ಎಲ್ಲಿ ತನಕ ಇಂಪ್ಲಿಮೆಂಟ್ ಆಯ್ತು. ನಿರುದ್ಯೋಗ ಅಂದ್ರೆ ಅವರು ಈಗ ಮಾತಾಡ್ತಾ ಒಂದು ಬೋಂಡ ವಿಷಯ ಬಂತು. ನಿರುದ್ಯೋಗ ಅಂದ್ರೆ ಬೋಂಡ ಅಂಗಡಿ ಇಡೋದು ಕೂಡ ನನ್ನ ಪ್ರಕಾರ ಉದ್ಯೋಗನೇ ಅಂತ. ಈಗ ಬೋಂಡ ಅಂಗಡಿ ಇಟ್ಟರೆ ತಪ್ಪೇನು? ಆಯ್ತಾ, ನಿರುದ್ಯೋಗ ಅದಕ್ಕೆ ಪರಿಹಾರ ಸಿಗ್ತಾ, ನೀವಂದ್ರಿ 370 ಅಂತ ಹೇಳಿ ಅದಾಯ್ತು ಕೂಡ. ಬಟ್ ಕಾಶ್ಮೀರಿ ಪಂಡಿತರು ವಾಪಸ್ ಹೋದ್ರ ಕಾಶ್ಮೀರಕ್ಕೆ, ಇವೆಲ್ಲ ಪ್ರಶ್ನೆ ಇನ್ನೂ ಕೂಡ ಇದೆ. ಇಟ್ನಾಳ್ ಸರ್ ಕೂಡ ಅದನ್ನ ಕೇಳ್ತಾರೆ. ಇದೆ ಈಗ ಕಾಶ್ಮೀರಿ ಪಂಡಿತರು ನಾಳೆ ಬೆಳಗ್ಗೆ ತಗೊಂಡೋಗಿ ಅಲ್ಲಿ ನೀವು ಅವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ. ಈಗ ನನ್ನನ್ನ ನೀವು ಎಲ್ಲೋ ತಗೊಂಡೋಗಿ ಕೂರಿಸಬಹುದು, ಆದ್ರೆ ಅಲ್ಲಿ ಜೀವನ ಮಾಡ್ಬೇಕಾಗಿರೋ ಯಾರು? ಅಲ್ಲ, ಅವ್ರು ಜೀವನ ಮಾಡ್ಬೇಕಾಗಿರೋರು ಯಾರು? ನಾನೇ ತಾನೆ. ಸೊ ನಾನು ರೆಡಿ ಇರ್ಬೇಕು ಅಲ್ಲಿ ಹೋಗೋದಿಕ್ಕೆ, ನಾನು ರೆಡಿ ಇರ್ಬೇಕು. ಈಗ ಅವರು ಅವತ್ತಿಂದ ಬೇರೆ ಬೇರೆ ದೇಶದ ಬೇರೆ ಬೇರೆ ಜಾಗದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ, ಏನೇನೋ ಉದ್ಯೋಗ ಮಾಡ್ಕೊಂಡಿದ್ದಾರೆ, ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ. ಸೊ ಈಗ ಅವತ್ತು ಇದ್ದಕ್ಕಿದ್ದಂಗೆ ನೀವು ಕಾಶ್ಮೀರದಿಂದ ಓಡೋಗ್ರಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿಂದ ಓಡೋಗಿ ನೀವು ಕಾಶ್ಮೀರದಲ್ಲಿ ಕೂತ್ಕೊಳ್ರಪ್ಪ ಅಂದ್ರೆ ಇವತ್ತು ಬೆಳಿಗ್ಗೆ ಅಂದ್ರೆ ಸೀದಾ ಹೋಗೋಕ್ಕಾಗಲ್ಲ. ಹಂಗೆ ಇಟ್ ಇಸ್ ಒಂದು ಜನರೇಷನ್ ಚೇಂಜ್ ಅದು. ಈಗ ನಾಳೆ ಅಲ್ಲಿ ಯಾರಿದ್ದಾರೆ, ಈಗ ಆಲ್ರೆಡಿ ಯಾರು ಕಾಶ್ಮೀರದಲ್ಲಿ ಇದ್ದಾರೆ ಪಂಡಿತರು ಈಗಲೂ ಇದ್ದಾರೆ, ಏನೆಲ್ಲ ಪಂಡಿತರನ್ನು ಓಡಿಸ್ಬಿಟ್ಟಿಲ್ಲ. ಸೊ ಅವರು ನಿಧಾನಕ್ಕೆ ಅಲ್ಲಿ ಜೀವನ ಕಟ್ಕೊಳ್ಳುವಂಥ ಮತ್ತು ಇಲ್ಲಿಂದ ನೆಕ್ಸ್ಟ್ ಜನರೇಷನ್ ಅವರು ಅಲ್ಲಿ ಹೋಗಿ ಜೀವನ ಮಾಡುವಂಥ, ಬಿಸ್ನೆಸ್ ಮಾಡುವಂಥ ವಾತಾವರಣ ಸೃಷ್ಟಿಯಾದರೆ ಮುಂದಿನ 10 ವರ್ಷದಲ್ಲಿ 15 ವರ್ಷದಲ್ಲಿ ಇದು ಯಾವುದು ಏನು ದಿನ ಬೆಳಿಗ್ಗೆ ತಕ್ಷಣ ಆಗ್ಬಿಡುವಂಥ ವ್ಯವಸ್ಥೆ ಅಲ್ಲ. ಅದು ನಾವು ಫಸ್ಟ್ ಅರ್ಥ ಮಾಡ್ತೀವಿ. ಚಿಕ್ಕ ಬ್ರೇಕ್ ನ ಸಮಯ, ನಮಗ್ ಫೋಕಸ್ ಇದ್ದು ಕರ್ನಾಟಕದ ಬಗ್ಗೆ ಏನಾದ್ರೂ ಫೋಕಸ್ ಇರುತ್ತಾ ಅಂತ, ಪಕ್ಕ ತಮಿಳ್ನಾಡು ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಇದೆಯಾ ಅಂತ ಹೇಳಿ ನೋಡೋಣ. ಕರ್ನಾಟಕದಲ್ಲಿ ಬಹಳ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು. ಇದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಇದೆಯಾ ಇವತ್ತಿನ ಬಿಜೆಪಿಯ ಪ್ರಣಾಳಿಕೆ? ಹಾಗೆ ತಮಿಳ್ ಫೋಕಸ್ ಇದ್ರ ಬಗ್ಗೆ ಪ್ರಣಾಳಿಕೆಯಲ್ಲಿ ಬಿಜೆಪಿ ಭರಪೂರ ಭರವಸೆಗಳನ್ನ ಕೊಟ್ಟಿದೆ. ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಗ್ಯಾರಂಟಿ, ದೇಶದ ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಈ ಮೂಲಕ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಪಾಳೆಯ ಮುಂದಾಗಿದೆ. ದೇಶದಲ್ಲಿ ಉಚಿತ ಕರೆಂಟ್ ಅತಿ ದೊಡ್ಡ ಸ್ಕೀಮ್, ಗಮನ ಸೆಳೆದಿರುವಂತಹ ಸ್ಕೀಮ್ ಇದು. 70 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಉಚಿತ, ದೇಶದ ಜನರಿಗೆ ಊಟ, LPG ಕರೆಂಟ್ ಸ್ಕೀಮ್, ವಂದೇ ಭಾರತ್ ಬುಲೆಟ್ ಟ್ರೈನ್ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಬಿಜೆಪಿಯಿಂದ ಭರಪೂರ ಭರವಸೆ ದೇಶದ ಜನರಿಗೆ. ಉಚಿತ ಕರೆಂಟ್ ದೇಶದ ಜನರ ಗಮನ ಸೆಳೆದಿದೆ. ಕಾರಣ ಅನೇಕ ಕುಟುಂಬಗಳು ಎದುರು ನೋಡ್ತಾ ಇರುತ್ತೆ, ಏನಾದ್ರೂ ನಮಗೆ ಇದರಿಂದ ಲಾಭ ಇರಬಹುದಾ ಅಂತ. ಮೋಸ್ಟ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅನೇಕ ಜನರಿಗೆ ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಾಜ್ಯದಲ್ಲಿ ಉಚಿತ ಕರೆಂಟ್ ಇದೆಯಲ್ಲ, ಹಾಗೆ ದೇಶದಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆದ್ರೆ ಸಹಜವಾಗಿ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ. हमने करोड़ों गरीब परिवारों को मुफ्त बिजली कनेक्शन दिए।
अब हम करोड़ों परिवारों का बिजली बिल जीरो करने और बिजली से कमाई के अवसर पैदा करने की दिशा में काम करेंगे। हमने करोड़ों गरीब परिवारों को मुफ्त बिजली कनेक्शन दिए। अब हम करोड़ों परिवारों का बिजली बिल जीरो करने और बिजली से कमाई के अवसर पैदा करने की दिशा में काम करेंगे। मुद्रा योजना के तहत लोन की सीमा 10 लाख रुपए हुआ करती थी। अब भाजपा ने इसे बढ़ाकर 20 लाख रुपए करने का इरादा किया है। मुद्रा योजना के तहत लोन की सीमा ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರಾದ ವಿನಾಯಕ ಮೂರೂರು ಅವರಿದ್ದಾರೆ, ಹಾಗೆ ಕ್ವಿಕ್ ರಿಯಾಕ್ಷನ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶಿಂದ ಪಡ್ಕೊಂಡು ಬಿಡೋಣ. ನಾವು ಅದಾದ ನಂತರದಲ್ಲಿ ಇಲ್ಲಿನ ಕರ್ನಾಟಕದ ಪಂಚ ಗ್ಯಾರಂಟಿಗಳು ಹಾಗೆ ಇವತ್ತು ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಬಂದಿರುವ ಮೋದಿ ಗ್ಯಾರಂಟಿಗಳನ್ನ ಕಂಪೇರ್ ಮಾಡಿ ಒಂದಷ್ಟು ಕ್ವಿಕ್ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಟೇಶ, ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ಸಹಜವಾಗಿ ಇದೀಗ ಕಾಂಗ್ರೆಸ್ನ ಪ್ರಣಾಳಿಕೆ ಹಾಗೆ ಬಿಜೆಪಿಯ ಈ ಪ್ರಣಾಳಿಕೆ ಕಂಪ್ಯಾರಿಸನ್ ಶುರುವಾಗಿರುತ್ತೆ. ಹೈಲೈಟ್ಸ್ ಅಂತ ಹೇಳಿ ಅನಿಸ್ತಿರುವ ಅಂಶಗಳು ಹಾಗೆ ಬಿಜೆಪಿ ಈ ಪ್ರಣಾಳಿಕೆ ಮೂಲಕ ಚುನಾವಣೆಯ ಗೆಲ್ಲುವ ಒಂದು ಭರವಸೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದೆ, ಕ್ವಿಕ್ ರಿಯಾಕ್ಷನ್ ಇದ್ರ ಬಗ್ಗೆ. ಎಸ್ ಸ್ಮಿತಾ, ಖಂಡಿತ 2024ರ 18ನೇ ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದು ಬಿಜೆಪಿ ಬಹುನಿರೀಕ್ಷಿತ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಕಂಪ್ಯಾರಿಸನ್ನ ಮಾಡುವಂತಹ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕೂಡ ಅಂದರೆ ನಾರಿ ಶಕ್ತಿಯನ್ನು ಅಂದರೆ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರುವ ಸಂದರ್ಭದಲ್ಲಿ ಮಹಿಳಾ ಮತದಾರರಿಗೆ ಓಲೈಸುವ ನಿಟ್ಟಿನಲ್ಲಿ ಬಿಜೆಪಿ ನಾರಿ ಶಕ್ತಿಯನ್ನು ಬಹಳ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಉದ್ಯೋಗ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಹಲವು ವಿಚಾರಗಳನ್ನು ಕೂಡ ಬಿಜೆಪಿ ಪರಿಗಣನೆಗೆ ತೆಗೆದುಕೊಂಡು ಈ ಬಾರಿಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಸಮಾಜದ ಅಭಿವೃದ್ಧಿಯ ಪಥದತ್ತ ಸಾಗೋದಕ್ಕೆ ಯಾವ ಎಲ್ಲ ವಿಚಾರಗಳನ್ನು ಎತ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಅಳೆದು ತೂಗಿ ಅಂದರೆ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಒಂದು ಫೈನಲ್ ಟಚ್ ಅನ್ನ ಈ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತೀನಿ ನಿಮ್ಮ ಹತ್ರ.